ನಾವು ಫಸ್ಟ್ ಯಾವ ಮನೆಯಾಗಿದ್ವಿ ಅಂದ್ರೆ ಹುಟ್ಟಿದಾಗಿಂದ ಮನೆಯಾಗಿಂದ ಬೆಳೆದು ಆಮೇಲೆ ನಾವು ಆಲ್ಮೋಸ್ಟ್ ಕಂಪ್ನಿ ಜಾಯ್ನ್ ಆಗುತ್ತಾನ ನಂದು ಇಂಜಿನಿಯರಿಂಗ್ ಮುಗಿತಾನ ಮನೆಯಾಗಿದ್ವಿ ಫುಲ್. ಆ ಮನೆ ತೋರಿಸ್ಲಿ ಅದನ್ನೆಲ್ಲ ನೋಡ್ರಿ ಹೆಂಗದ. ಭಾಳ ಮಸ್ತಿತ್ತು. ಹುಬ್ಬಳ್ಳಿ ಒಳಗಿದ್ವಿ, ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗ್ಯಾವ ಈಗ. ನೋಡ್ರಿ ಮನೆ ಭಾಳ ಮಸ್ತಿತ್ತು. ನಮ್ಮ ಮನೆ ಭಾಳ ಹಳೆಯದು, ಆಲ್ಮೋಸ್ಟ್ 40 ಇಯರ್ಸ್ ಓಲ್ಡ್ ಮನೆ ಇದು. ಕಟ್ಟಿಸಿದ್ದ ನಮ್ಮ ಅಜ್ಜ ಕಟ್ಟಿಸಿದ್ದು. ಭಾಳ ತ್ರಾಸ ತೊಗೊಂಡು ಕಟ್ಸ್ಯಾರ ಆವಾಗಿನ ಕಾಲದಾಗ. 40 ಇಯರ್ಸ್ ಅಂದ್ರೆ ವಿಚಾರ ಮಾಡ್ಬೋದು. ಗಿಡ ಎಲ್ಲ ಭಾಳ ಗಿಡ ಇದ್ದು, ಸಿಕ್ಕಾಪಟ್ಟಿ ಗಿಡ ಕಡೆ ನೋಡ್ಬೋದು. ಆಲ್ಮೋಸ್ಟ್ ಬಾಳೆ ಗಿಡ, ಹಲಸಿನ ಹಣ್ಣು, ಹಿಂದೆಲ್ಲ ಮಾವಿನಕಾಯಿದ್ದು, ಮಾವಿನ ಹಣ್ಣು ಗಿಡ, ಹೂವು ಸಿಕ್ಕಾಪಟ್ಟಿಗೆ ಇದ್ದು. ಈಗ ಒಂದು ಸ್ವಲ್ಪ ಎಲ್ಲ ಇದು ಆಗ್ಯದ. ಅಲ್ಲಿ ಹಿಂದೆ ಅವ್ರದ್ದೇನು ಲೈಟ್ ಕಾಣ್ಲಿಲ್ಲ ಅಲ್ಲಿ. ಈಗೊಬ್ಬರು ಬಾಡಿಗೆ ಕೊಟ್ಟೇವಿ, ಸಣ್ಣ ಬರೀ ಒಂದು ಹಾಲ್ ಕಿಚನ್ ಅದ, ಅವ್ರಿಗೆ ಜಸ್ಟ್ ಬಾಡಿಗೆ ಕೊಟ್ಟೇವಿ. ಅಂದ್ರೆ ಈ ಮನೆ ಇಲ್ಲಿ ಯಾರು ಇರೋದಿಲ್ಲಲ್ಲ ಅವ್ರು ಆ್ಯಕ್ಚುಲಿ ನಾವಿದ್ದಾಗೂ ಇದ್ರೆ ಅವ್ರು ಹಂಗೆ ಮನೆ ಜಸ್ಟ್ ನೋಡ್ಕೋತಿರ್ತಾರೆ. ಲೈಟ್ ಹಚ್ಚೋದು, ಕಸ ಹೊಡ್ಗೋದೆಲ್ಲ ಮಾಡ್ತಿರ್ತಾರೆ. ಸ್ವಲ್ಪ ಭಾಳ ಹೆಲ್ಪ್ ಮಾಡ್ತಾರೆ. ಭಾಳ ಚಲೋ ಇದ್ದಾರೆ. ಅಂದ್ರೆ ಅವರು ಇರ್ತಾರೆ ಹಂಗಂತಲ್ಲ, ಬಟ್ ಭಾಳ ಚಲೋ ಇದ್ದಾರೆ ಮಂದಿ ಅಷ್ಟೆ. ಅದು ಆ ಕಡೆ ಆಯ್ತು. ಈಗ ಈ ಕಡೆ ಲೆಫ್ಟ್ ಸೈಡ್ ಇಲ್ಲೆಲ್ಲ ಟೆರೆಸಿಗೆ ಹೋಗ್ತದೆ. ಇಲ್ಲೇ ಇನ್ನೊಂದು ಮನೆ ಅದ. ಇಲ್ಲೇ ಸಿಂಗಲ್ ಬೆಡ್ರೂಮ್ ಮನೆ ಇತ್ತು. ಇದನ್ನೂ ಬಾಡಿಗೆ ಕೊಡ್ತಿದ್ವಿ, ಬಟ್ ನಾವು ಬಿಟ್ಟಾಗಿಂದ ಕೊಟ್ಟಿಲ್ಲ, ಹಂಗೆ ಬಿಟ್ಟಿದ್ವಿ. ಈಗ ಟೆರೆಸಿಗೆ ಹೋಗೋಣ ಅಂತ. ಟೆರೆಸ್ ಹೆಂಗದ ನೋಡ್ರಿ. ಭಾಳ ದೊಡ್ಡದಿತ್ತು. ಭಾಳ ಎಂಜಾಯ್ ಮಾಡ್ತಿದ್ವಿ. ಒಂದು ಸಣ್ಣ ಟ್ಯಾಂಕ್ ನಮಗೆ ನೀರು ಬರ್ಲಿಕ್ಕೆ. ಆ ಕಡೆ ಇನ್ನೊಂದು ಟೆರೆಸ್ ಅದ, ಅಂದ್ರೆ ಅಲ್ಲಿ ಬಾಡಿಗೆ ತೋರಿಸಿನಲ್ಲ ಅವರಿಗೆಲ್ಲ ನೀರು ಬರ್ತಾವೆ. ಆಮೇಲೆ ಅಲ್ಲಿ ಕೆಳಗೆ ಅಲ್ಲಿ ಕಾಣೋದು ದೊಡ್ಡ ಟ್ಯಾಂಕ್. ಫಸ್ಟ್ ಅಲ್ಲಿ ಸ್ಟೋರ್ ಆಗ್ತಾವೆ, ಆಮೇಲೆ ನಾವು ಬೇಕಂದಾಗ ಇಲ್ಲೇ ಇಲ್ಲೇ ಎರ್ಸ್ಕೊತಿದ್ವಿ. ಒಂದು ಟೆರೆಸ್. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಲೈಟ್ ಹಾಕ್ಸಿದ್ವಿ, ಈಗೆಲ್ಲ ಬಿದ್ದದ. ಸೊ ರಾತ್ರಿನೂ ಮಸ್ತ್ ಎಂಜಾಯ್ ಮಾಡ್ತಿದ್ವಿ. ಇಲ್ಲಿ ಮಾವಿನ ಗಿಡ ಆ್ಯಕ್ಚುಲಿ ಇನ್ನೊಂದು ಭಾಳ ದೊಡ್ಡದಿತ್ತು, ಅದೆಲ್ಲ ಹಣ್ಣು ಕೆಡ್ಲಿತ್ತು ಅಂತ ಅದನ್ನು ಬೆಳೆಸಿ ಇನ್ನೊಂದು ಸಣ್ಣದು ಹಚ್ಚೀವಿ. ಅದು ಜಸ್ಟ್ ಬೆಳೀಲಿ ಆಗ್ತದೆ. ಆಲ್ಮೋಸ್ಟ್ 6 ತೆಂಗಿನ ಗಿಡ ಇದ್ದು. 1 2 3 4 5. ಇಲ್ಲೊಂದಿತ್ತು, ಇದು ಮಳೆ ಬಂದಾಗ ಸಿಡ್ಲು ಬಡ್ದು ಪೂರ್ತಿ ಮ್ಯಾಲಿಂದ ಸುಟ್ಟು ಬಿಟ್ಟಿತ್ತು. ಸೊ ಅದು ಕೆಳಗಿಂದ ಇಟ್ಕೊಂಡು ಏನೂ ಉಪಯೋಗಿಲ್ಲ ಅಂಥೇಳಿ ಅಲ್ಲಿ ಕಾಣ್ಬೋದು, ಅದ್ರ ಬಡ್ಡಿ ಕಾಣಲಿ ಆಗ್ತದೆ ನೋಡಿ. ಅದನ್ನು ಬೆಳೆಸಿ ಮತ್ತು ಅದಕ್ಕೆ ಹೋಮ ಎಲ್ಲ ಮಾಡಿಸಿ ಅದೆಲ್ಲ ಆಗಿತ್ತು. ಇದು ಹಲಸಿನ ಹಣ್ಣಿದು. ಭಾಳ ಮಸ್ತ್ ಹಲಸಿನ ಹಣ್ಣು ಆಗ್ತಾವೆ. ಮಾವಿನಕಾಯಿ ಭಾಳ ಚಲೋ ಆಗ್ತಾವೆ ನಮ್ಮ ಮನ್ಯಾಗ. ಹಲಸಿನ ಹಣ್ಣು ಭಾಳ ಚಲೋ ಆಗ್ತಾವೆ. 2 ಫುಲ್ ಹೆವಿ. ಅಂದ್ರೆ ಇಲ್ಲಿರೋರು ಓಣ್ಯಾಗ ಸಹಿತ ಗೊತ್ತು, ಅಷ್ಟು ಮಂದಿ ತಿಂದಾರ ಇಲ್ಲಿದು. ಗಿಡ ಮಾತ್ರ ಭಾಳ ಚಂದಿತ್ತು. ಭಾಳ ಮಸ್ತ್ ಪೀಸ್ ಅನಿಸ್ತೈತಿ ಮನ್ಯಾಗ ಇರ್ಲಿಕ್ಕೆ. ಅಲ್ಲಿ ಆ್ಯಕ್ಚುಲಿ ಆ ಕಡೆ ಇದು ಮೆಟ್ಲೇನು ಕಾಡ್ಲಿ ಆತಲ್ಲ, ಅದ್ರ ಹಿಂದೆ ಮೊದ್ಲು ಬಾಳೆ ಗಿಡದ ಭಾಳ ದೊಡ್ಡ ಗಿಡ ಆಯ್ತು. ಈಗ ಅದು ಹೋಗ್ತದ, ಅಂದ್ರೆ ಅದ್ರ ಲೈಫ್ ಸ್ಪ್ಯಾನ್ ಮುಗೀತು ಆಲ್ಮೋಸ್ಟ್ ಆಲ್. ಭಾಳ ಅದು ಬಾಳೆ ಗಿಡದ ಹೆಂಗಿರ್ತದೆ ಅಂದ್ರೆ ಒಂದು ಸತ ಗಿಡ ಆಗಿ ಹಣ್ಣು ಕೊಡ್ತಂದ್ರೆ ಆ ಗಿಡ ಮುಗೀತು, ಅದ್ರ ಬಾಜು ಇನ್ನೊಂದು ಬಂದಿರ್ತದೆ. ಸೊ ಹಂಗೆ ಮಾಡ್ಕೊತ ಎಷ್ಟೋ ಸತ ಹಣ್ಣು ಕೊಟ್ಟಿತ್ತು. ಇಲ್ಲಿ ಬಾಳೆ ಗಿಡ ಓಕೆ. ಇದು ಹಣ್ಣು
ನಮ್ದು ಇದ್ರದ್ದಲ್ಲ, ಕಾಡಿನ ಟೈಪ್ ಬರ್ತಿದ್ವು, ಅದ್ರಾಗ ಬೀಜ ಇರ್ತಿದ್ವು. ಸೊ ಅದು ಯಾರು ತಿಂತಾರೋ ಎಂಥವ್ರು ತಿಂತಾರೆ ನಮಗಷ್ಟು ಐಡಿಯಾ ಇಲ್ಲ. ಮೋಸ್ಟ್ಲಿ ತಿನ್ನಬೋದು ಜನ, ಬಟ್ ನಾವು ಅದೇನು ಹಣ್ಣು ನಮಗೆ ಇಷ್ಟ ಆಗಲಿಲ್ಲ. ಬಟ್ ಒಂದು ಸತ ಬಂದಿತ್ತು ಹಣ್ಣು ಅಷ್ಟೇ. ಆಮೇಲೆ ನಾವು ಮೋಸ್ಟ್ಲಿ ಎಲೆ ಯೂಸ್ ಮಾಡ್ತಿದ್ವಿ ಊಟಕ್ಕದು. ಸೊ ಬಾಳೆ ಎಲೆಗಂತೂ ಒಟ್ಟು ಕಡಿಮೆ ಬಿದ್ದಿದ್ದಿಲ್ಲ. ಈಗ ಬೆಂಗಳೂರಿಗೆ ಹೋದ್ಮೇಲೆ ಬಾಳೆ ಎಲೆ ಬೇಕಂದ್ರೆ ಹೊರಗೆ ಹೋಗಿ ತೊಗೊಂಬರ್ಬೇಕು ಖಾಲಿ ಆಗ್ತದೆ. ಬಟ್ ಇಲ್ಲಿದಾಗಂತೂ ಅದು ಆಗಲಿಲ್ಲ. ಚಲೋ ಇತ್ತು. ಪಪ್ಪಾಯಿ ಗಿಡ ಅದ, ಸೀತಾಫಲ, ಕರಿಬೇವು, ಲಿಂಬೆಹಣ್ಣು ಎಲ್ಲ ಇದು ಪ್ಯಾರ್ಲ ಹಣ್ಣಿನ ಗಿಡ ಅಷ್ಟು ಇದ್ದು. ಆ್ಯಕ್ಚುಲಿ ಪೈನಾಪಲ್ ಹಚ್ಲಿಕ್ಕೆ ಟ್ರೈ ಮಾಡಿದ್ವಿ, ಅದು ನಮಗೆ ಅಷ್ಟು ಗೊತ್ತಾಗಲಿಲ್ಲ ಅನ್ನಿಸೋದು, ಏನು ಬೆಳಿಲಿಲ್ಲ ಕರೆಕ್ಟಾಗಿ. ಬರ್ರಿ ಈಗ ಒಳಗೆ ಹೋಗೋಣ ಅಂತ, ಆದಷ್ಟು ಒಳಗೆ ತೋರಿಸ್ತೇನೆ. ಇದು ಎಂಟ್ರೆನ್ಸ್, ಮನೆ ಎಂಟ್ರೆನ್ಸ್. ಅಡಿ ಸ್ವಲ್ಪ ದೂರಿಂದ ತೋರಿಸ್ತಂತ. ಇದು ಹಿಂಗೆ ಹತ್ತಿಲ್ಲಿ ಒಳಗೆ ಹೋಗ್ತಿದ್ವಿ. ಇಲ್ಲೊಂದು ಟ್ಯೂಬ್ಲೈಟ್ ಹಾಕ್ಸಿದ್ವಿ ದೊಡ್ಡದು. ಇಲ್ಲೆಲ್ಲ ಆಡಲಿಕ್ಕೆಲ್ಲ ಇಲ್ಲಿಂದ ಇಲ್ಲಿ ತನಕ ಆಡ್ತಿದ್ವಿ ನಾವು. ನಮ್ಮದು ಪಿಚ್ ಇದು, ನಂದು ನನ್ನ ತಮ್ಮನ ಮೋಸ್ಟ್ಲಿ. ನಾವೆಲ್ಲ ಸ್ಮಾಲ್ IPL ಎಲ್ಲ ಆಡೇವಿ ಇದ್ರಾಗ. ಈ ಕಡೆ ಸ್ಟಂಪ್, ಈ ಗಿಡ ಇತ್ತಲ್ಲ, ಇದು ತೆಂಗಿನ ಮರ ಇತ್ತು. ಸೊ ಅದ್ರ ಮೇಲೆ ಸ್ಟಂಪ್ ಕೊರ್ದಿದ್ವಿ. ಅಲ್ಲಿಂದ ಅಲ್ಲೇ ಆ ಕಾಂಪೌಂಡ್ 4-6 ಎಲ್ಲ ಇತ್ತು. ಭಾಳ ಮಜಾ ಬರ್ತಿತ್ತು ನಾನು ನಮ್ಮ ತಮ್ಮ ಮಾಡ್ಲಿಕ್ಕೆ. ಒಮ್ಮೊಮ್ಮೆ ಆ ಕಡೆ ಔಟ್ ಇಡ್ತಿದ್ವಿ, ಒಮ್ಮೊಮ್ಮೆ ಈ ಕಡೆ ಔಟ್ ಇಡ್ತಿದ್ವಿ ಡೈರೆಕ್ಟ್ ಬಡಿದ್ರೆ. ಸೊ ಎಲ್ಲ ಟೈಪು ಆಡೇವಿ. ಇದು ಇಲ್ಲೇ ನನ್ನ ತಮ್ಮ ಮಕ್ಕೋತಿದ್ದ. ಫಸ್ಟ್ ಅಜ್ಜ ಇರ್ತಾನೆ, ಅಜ್ಜ ಮಕ್ಕೋತಿದ್ರು, ಆಮೇಲೆ ನನ್ನ ತಮ್ಮ ಮಕ್ಕೋತಿದ್ದ. ಈಗೆಲ್ಲ ಹೆಂಗಾಗಿದೆ ನೋಡ್ರಿ ಮನೆ. 40 ವರ್ಷದ ಮನೆ. ಮತ್ತು ಈಗದು ಯಾರು ಒಳಗೆ ಹ್ಯಾಂಡಲ್ ಮಾಡೋರಿಲ್ಲ. ಆದರೂ ಕೆಲಸದವ್ರನ್ನ ಒಂದಿಷ್ಟು ಕೆಲಸದವ್ರು ಬರ್ತಾರೆ, ನಮಗೆ ಪರಿಚಯದವ್ರು ಬರ್ತಾರೆ, ಮನೆ ನೋಡ್ಕೋತಾರೆ. ಬಟ್ ಸ್ಟಿಲ್ ನಾವು ಇರೋದೇ ಬೇರೆ ಇರ್ತದೆ. ಸೊ ಇಲ್ಲಿ ಇದು ಹಾಲ್. ಒಂದು ಸೆಕೆಂಡ್. ಇದು ಫುಲ್ ಹಾಲ್. ಆಮೇಲೆ ಈ ಕಡೆ ಅಪ್ಪ ಅಮ್ಮನ ರೂಮ್ ಇತ್ತು. ಇಲ್ಲಪ್ಪ ಅಮ್ಮ ಮಲ್ಕೋತಿದ್ರು. ಇನ್ನೊಂದು ಟ್ರೆಜರಿ ಟೈಪ್ ಇತ್ತು. ಇದು ಅಡುಗೆ ಮನೆ ನಮ್ಮದು. ಎಂಥ ದೊಡ್ಡ ಅಡುಗೆ ಮನೆ ಇತ್ತಂದ್ರೆ ಇಲ್ಲೇ ಊಟ ಮಾಡ್ತಿದ್ವಿ ಆರಾಮ. ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು. ಇಂಥ ಅಡುಗೆ ಮನೆ ಅಂತರೂ ಬೆಂಗಳೂರಿನಾಗ ಎಲ್ಲೂ ಸಿಗಲಿಲ್ಲ, ಎಷ್ಟು ಹುಡುಕಿದ್ರು. ಬಟ್ ಓಕೆ, ಇದು ದೇವ್ರ ಮನೆ ಇತ್ತು ಸಣ್ಣದು. ಈಗೂ ಇಲ್ಲೊಂದೆರಡು ಫೋಟೋ ಇಟ್ಟಿದೆ, ಚಲೋ ಇರ್ತದೆ ಅಂತ. ಆಮೇಲೆ ಈ ಕಡೆ ಎಲ್ಲ ಪ್ಯಾಸೇಜ್. ಇದು ಫಸ್ಟ್ ಅನ್ನಿರೋದು ಬಾತ್ರೂಮು, ಆ ಕಡೆ ಟಾಯ್ಲೆಟ್, ಆ ಕಡೆ ಹಿಂದಿಂದ ಆ ಕಡೆ ಹಿಂದೆ ತೋರಿಸಿದ್ನಲ್ಲ ಮಾವಿನ ಮರ ಎಲ್ಲ ಇದ್ದದ್ದು ಅದು. ಇದೇನು ಡೋರ್ ಅದಲ್ಲ, ಇದು ಕಾಮನ್ ಡೋರ್ ಇತ್ತು. ಅಂದ್ರೆ ಆ ಕಡೆ ಬಾಡಿಗೆ ಕೊಟ್ರೆ ಇದು ಕ್ಲೋಸ್ ಮಾಡಿಬಿಡ್ತಿದ್ದು ಫುಲ್ ಲಾಕ್. ಅವ್ರಿಗೂ ಒಂದು ಲಾಕ್, ನಮಗೊಂದು ಲಾಕ್. ಇಲ್ಲ ಅಂದ್ರೆ ಬೇಕಂದ್ರೆ ಮುಂದೆ ಯಾವಾಗಾರ ಅಂದ್ರೆ ಇಲ್ಲೇ ನಾವು ಫುಲ್ ಇರ್ಲಿಕ್ಕೆ ಅಂತೇಳಿ ಒಂದು ಡೋರ್ ಮಾಡಿಸ್ಕೊಂಬಿಟ್ಟಿದ್ವಿ, ಆ ಮನೆ ಸೇರಿ ತೊಗೊಂಡಿರ್ಬೇಕಂತ. ಬಟ್ ಅದೇನು ಆಗಲಿಲ್ಲ. ಸೊ ಇದು ನಾವು ಇಲ್ಲಿರ್ತಿದ್ವಿ ಮೊದಲು.